ಅದು ಏನಾಗುತ್ತೆ ಕೆಲವರಿಗೆ ಗೊತ್ತಾಗಿದೆ ಪ್ರಚಾರ ಯಾವುದರಿಂದ ಸಿಗುತ್ತೆ ಅಂತ. ಅಂದ್ರೆ ಕೆಲವು ಜನರು ಏನು ಮಾಡೋದು, ದೊಡ್ಡವ್ರಿಗೆ ಬೈದ್ಬಿಟ್ರೆ ಅದು ನಾವು ಆರಾಮಾಗಿ ಪ್ರಚಾರ ಸಿಗುತ್ತೆ ಅಂತಕ್ಕಂಥ ಒಂದು ಟೆಕ್ನಿಕ್ ಅವ್ರಿಗೆ ಗೊತ್ತಾಗಿದೆ. ಆದ್ದರಿಂದ ಹಾಗೆ ಮಾಡ್ತಿರ್ಬೋದು ಅಂತ ಅನಿಸುತ್ತೆ. ನನಗನ್ಸುತ್ತೆ ಈ ರೀತಿ ಮಾಡ್ತಾ ಹೋದರು ಅಂದ್ರೆ ತಮ್ಮ ಅವನತಿಯನ್ನು ಅವರು ಬೇಗ ಕಂಡುಕೊಳ್ತಾರೆ ಅಂತ ಅನಿಸುತ್ತೆ. ಪರ್ಮಿಷನ್ ತೊಗೋಬೇಕು, ಆ ನಂತರ ಪಕ್ಷ ಹಾಂ, ಅವ್ರು ನಾಳಿನ ಊಟ ಮಾಡಲಿಕ್ಕೂ ಪರ್ಮಿಷನ್ ಕೇಳ್ತಾರೆ, ತೊಗೋಬೇಕಂತ ಹೇಳ್ತಾರೆ. RSSನವರು ಮನೆಯಲ್ಲಿ ಊಟ ಮಾಡಬೇಕಾಗಿತ್ತು ಅಂದ್ರೆ ಸರ್ಕಾರದ ಪರ್ಮಿಷನ್ ತೊಗೋಬೇಕು. ಈ ಊರಿನಿಂದ ಆ ಊರಿಗೆ ಎಲ್ಲಾದರೂ ಪ್ರವಾಸ ಮಾಡಬೇಕಾಗಿತ್ತು ಅಂದ್ರೆ ಅದಕ್ಕೂ ಪರ್ಮಿಷನ್ ಕೇಳು ಅಂತ ಹೇಳ್ತಾರೆ. ಅದೇನೋ ಒಂದು ಸಾರಿ ಹುಚ್ಚುಚ್ಚರಂತೆ ಮಾತಾಡೋದು, ಅದೊಂದು ಸ್ವಭಾವ ಆಗಿಬಿಟ್ಟಿರುತ್ತೆ ಕೆಲವು ಜನರಿಗೆ. ಹಾಗಿರ್ಬೋದು ಅಂತ, ಅಥವಾ ಅಂಥದ್ದೊಂದು ಏನಾದರೂ ರೋಗ ಅವ್ರಿಗೆ ಆಗಿರ್ಬೋದು ಅಂತ ನನಗನ್ಸುತ್ತೆ. ಇವರು ಈ ರೀತಿ ಮಾತಾಡಿದ್ರೆ ಆ ಪಕ್ಷಕ್ಕೆ ಮತ್ತು ಆ ಸರ್ಕಾರಕ್ಕೆ ಎಲ್ಲೋ ಡ್ಯಾಮೇಜ್ ಆ ರೀತಿ ಆಗ್ತದೆ. ಹಾಂ, ಆಗುತ್ತೆ. ಅದು ಒಂದೊಂದು ಸಾರಿ ದೇವರ ಹಾಗೆ ಮಾಡಿಸ್ತಾನೋ ಏನೋ, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತಾರಲ್ಲ, ಹಾಗೆ ಆಗಿರ್ಬೋದು ಆ ಪುಣ್ಯಾತ್ಮರಿಗೆ ಅಂತ ಅನಿಸುತ್ತೆ. ಅವ್ರ ತಂದೆಯವರಾದರೂ ಹೇಳಬೇಕಾಗಿತ್ತು ಹೀಗೆ ಮಾಡಬಾರ್ದು. ಅವರು ಬುದ್ಧಿವಂತರದಾರ, ಹಳಬರದಾರ, ಅವನಿಗೆ ಬುದ್ಧಿ ಹೇಳಬೇಕಾಗಿತ್ತು ಅವ್ರ ತಂದೆಯವರು. ಅವರು ಹೇಳ್ತಾ ಇಲ್ಲ ಯಾಕೋ ಏನೋ, ಅಥವಾ ತಂದೆಯವ್ರಿಗಿಂತಲೂ ಸ್ವಲ್ಪ 2 ಹೆಜ್ಜೆ ಮುಂದೆ ಹೋಗ್ಯಾರೋ ಏನೋ ಗೊತ್ತಿಲ್ಲ. ಹಾಗೆ ಆಗ್ತಿರ್ಬೋದು ಅಂತ ಅನಿಸ್ತೈತೆ. ಸರ್, ಅಪರ ಈಗ ಎಲ್ಲೆಲ್ಲಿ RSS ಈ ಥರ ಸಭೆಯನ್ನು ಮಾಡುತ್ತೆ ಅವಾಗ ಒಂದೊಂದು ಇನ್ಸಿಡೆನ್ಸ್ ಆಗುತ್ತೆ ಅಂತೇಳಿ ಕಾಂಗ್ರೆಸ್ ಅಧ್ಯಕ್ಷರನ್ನು ಆರೋಪ ಮಾಡೋದು. ಅದೇ ಅವ್ರು ಕಾಮಣಿ ಆದವ್ರಿಗೆಲ್ಲ ವಿಶ್ವನ ಹಂಗೆ ಹಸಿರು ಹಳದಿ ಕಾಣಿಸ್ತೈತೆ ಅಂತಾರಲ್ಲ, ಆ ರೀತಿ ಕಾಣ್ತಿರ್ಬೋದು. ನಾವು ಅದೊಂದು ರಾಷ್ಟ್ರಭಕ್ತಿಯನ್ನು ನಿರ್ಮಾಣ ಮಾಡುವಂಥ ಸಂಘಟನೆ, ಅದನ್ನು ಯಾವ ದೃಷ್ಟಿಯಿಂದ ನೋಡ್ತೀವಿ ಆ ದೃಷ್ಟಿಯಿಂದ ಕಾಣಿಸ್ತೈತೆ. ಯಾರು ಯಾವ ಚಶ್ಮಾ ಹಾಕ್ಕೊಂಡು ನೋಡ್ತಾರೆ ಅವ್ರಿಗೆ ಹಂಗೆ ಕಾಣಿಸ್ತೈತೆ. ಅದ್ರಾಗ ಏನು RSS ಇದೊಂದು ದೇಶಭಕ್ತ ಸಂಘಟನೆ, ಆದ್ರೆ ನೋಡುವವ್ರಿಗೆ ಏನೇನೋ ಕಾಣ್ತೈತೆ ಅದ್ರೊಳಗೆ. ಯಾಕಂತಂದ್ರೆ ಕಾಣೋದು ಅವ್ರ ಮನಸ್ಸಿನೊಳಗಿಂದೇ ಹೊರತು ಇರುವಂಥದ್ದಲ್ಲ. ಒಂದೊಂದು ಸಾರಿ ಹೇಳ್ತಿರ್ತಾರೆ ಈ ನೊಣಗಳು 2 ನೊಣಗಳಿರ್ತಾವೆ. ಒಂದು ಈ ಹೊಲಸಿನ ಮೇಲೆ ಕೂಡುವಂಥ ನೊಣಗಳು, ಮತ್ತೊಂದು ಜೇನು ನೊಣಗಳು ಅಂತ. ಜೇನು ನೊಣಗಳು ಯಾವಾಗಲೂ ಹೂವು, ಮಕರಂದ, ಸುಗಂಧ ಇದನ್ನೇ ಹುಡುಕ್ತಾವೆ. ಇಲ್ಲಿ ಸಿಗದೇ ಇದ್ದರೆ ಇನ್ನೊಂದು ಕಿಲೋಮೀಟ್ರ್ ಹೋಗಿ ತೊಗೊಂಡು ಬರ್ತಾವೆ. ಇನ್ನು ಹೊಲಸನ್ನು ಪ್ರೀತಿಸುವಂಥ ನೊಣಗಳು ಪಕ್ಕದಲ್ಲೇ ಹೂ ಗಿಡಗಳಿದ್ದರೂ ಸಹಿತ ಅವು ಯಾವಾಗಲೂ ಹೇಸಿಗೆ ಮೇಲೆ ಕೂಡುವುದು ಅವ್ರ ಚಟ. ಹಾಗೆ ಇಂಥ ದೃಷ್ಟಿ ಇದ್ದವ್ರಿಗೆ ಯಾವಾಗಲೂ ಹೇಸಿಗೆನ ಕಾಣುತ್ತೆ ಹೊರತು ಹೂವು ಕಾಣೋದಿಲ್ಲ ಅಂತ ನನಗನ್ನಿಸ್ತು.